ಜನವರಿ 22ರಂದು ಅಯೋಧ್ಯೆಯ ರಾಮ ಮಂದಿರದಲ್ಲಿ ಪ್ರಭು ಶ್ರೀರಾಮ ವಿರಾಜಮಾನರಾಗಲಿದ್ದು, ಈ ಕ್ಷಣಕ್ಕಾಗಿ ಇಡೀ ದೇಶವೇ ತುದಿಗಾಲ ಮೇಲೆ ನಿಂತು ಕಾಯುತ್ತಿದೆ. ಎಲ್ಲೆಡೆ ಕೇಸರಿ, ಆಂಜನೇಯ, ಶ್ರೀರಾಮನ ಧ್ವಜಗಳು ರಾರಾಜಿಸುತ್ತಿವೆ. ಅಯೋಧ್ಯೆಯಲ್ಲಿ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ ತಲೆ ಎತ್ತಿ ನಿಲ್ಲುವ ಸಮಯದಲ್ಲಿ ಧಾರವಾಡದಲ್ಲೊಂದು ಅಚ್ಚರಿ ನಡೆದಿದೆ. ಅದೇನಂತೀರಾ? ಇಲ್ಲಿದೆ ನೋಡಿ ಡೀಟೇಲ್ಸ್. ಹೌದು, ಧಾರವಾಡದ ಬಳಿ ಗ್ರಾಮದಲ್ಲಿ ಅಚ್ಚರಿಯೊಂದು ನಡೆದಿದ್ದು, ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನಾ ಸಮಯದಲ್ಲಿಯೇ ಶ್ರೀರಾಮನ ಮೂರ್ತಿಯೊಂದು ಪತ್ತೆಯಾಗಿ ಎಲ್ಲರ ಆಶ್ಚರ್ಯಕ್ಕೆ ಕಾರಣವಾಗಿದೆ. ವಿಶೇಷವೆಂದರೆ ಇದು 100 ವರ್ಷಗಳ ಹಿಂದಿನ ಮೂರ್ತಿ ಇರಬಹುದು ಎಂದು ಹೇಳಲಾಗಿದೆ. ಮೂರ್ತಿಯ ಮೇಲ್ಭಾಗದಲ್ಲಿ ನಂದಿ, ಶಿವ, ಪಾರ್ವತಿ, ಕೆಳಗಡೆ ಶ್ರೀರಾಮ, ಲಕ್ಷ್ಮಣ ಹಾಗೂ ಸೀತಾದೇವಿಯನ್ನೇ ಹೋಲುವ ಆಕೃತಿಗಳಿವೆ. ಈ 100 ವರ್ಷಗಳ ಹಿಂದಿನ ಮೂರ್ತಿ ಇದೀಗ ಧಾರವಾಡ ತಾಲೂಕಿನ ಕಲಗೇರಿ ಗ್ರಾಮದ ಹೊರವಲಯದಲ್ಲಿ ಪತ್ತೆಯಾಗಿದೆ. ಅದು ಕೂಡ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನೆಯಾಗುವ ಸಮಯದಲ್ಲಿಯೇ ಎಂದರೆ ಅಚ್ಚರಿ ಎನ್ನಿಸದೇ ಇರಲಾರದು. ಜಗ ಸರ್ ಅದ ಮುಂಚೆಯಿಂದ ನಾವು ಸಣ್ಣಂದಿರೋದು, ನಮಗೆ ಈಗ 31 ವಯಸ್ಸು ಸರ್. ಅವಾಗಿಂದ್ರ ಸ್ವಲ್ಪ ಒಂದು ಅರ್ಧ ಫೂಟ್ ಅಷ್ಟ ಕಲ್ಲು ಕಾಣ್ತದೆ ಸರ್ ನಮ್ಗೆ. ಅದು ಇಷ್ಟು ದಿನ ಆದ್ರು ಅದ್ರ ಮ್ಯಾಗ ಹಾವುಗಳು ಅಡ್ಡಾಡೋದು ಇದನ್ನದು ಆಗೋದು ಕಂಟಿನ್ಯೂ ನಾವು ಸಣ್ಣಂದಿರ್ತಾ ನೋಡ್ಕೊಂತ ಬಂದಿದ್ವಿ ಸರ್. ಅದನ್ನ ಇಷ್ಟು ದಿನ ಆದ್ರು ಇವತ್ತ ಅದೇನಾಗೈತಿ, ನಮ್ಮ ಮುತ್ತುಪ್ಪಾಗೋಜಿ ಅವ್ರಿಗೆ ಕಾಕತಾಳಿ ಅನ್ಬೋದು, ಏನ್ ಅನ್ಬೋದು, ಅದು ನಮಗ ಏನೈತಿ ಅವ್ರ ಮನಸ್ಸಿಗೆ ಅದೇನ್ ತಿಳಿದತ್ತಲ್ಲ ಅದ್ರ ಪ್ರಕಾರ ಅವ್ರಿಗೆ ಒಂದ್ ಗುದ್ದಿ ಸಲಿಕೆ ತಗೊಂಡ್ ಒಂದ್ ಇಬ್ಬರು ಕರ್ಕೊಂಡ್ ಬಂದ ಗುದ್ದಿ ಸಲಿಕೆ ತಗೊಂಡ್ ಹಡ್ಡಾಕ್ ಬಂದ್ರ ಸರ್. ಅದನ್ನ ಬಂದ್ ಕೂಡಲೇ ನಾವೆಲ್ಲ ಊರನ್ನ ಹುಡುಗರೆಲ್ಲ ಬಂದು ಕೂಡಿದ್ರು. ಅಲ್ಲಿ ಕೂಡಿದ ಕೂಡಲೇ ಅದೇನಾದ್ರಪ್ಪ ಅಂತಂದ್ರ ಅಲ್ಲಿ ನಾವ್ ಹೆಂಗ ಅದನ್ನ ತೆಗಿತೇವಲ್ಲ ಹಂಗ ಕಲ್ಲು ಇನ್ನೂ ತಳಗಿತ್ತಿರ. ಅದ ಹಿಂಗ JCB ತರಿಸಿ ಅದನ್ನ ಏನೈತಲ್ಲ ತಗ್ಸಿದ್ರು ಪೂರ್ತಿ. ಅಲ್ಲಿ ರಾಮನ ಮಂದಿ, ರಾಮ ಮತ್ತ ಲಕ್ಷ್ಮಣ, ಆಮ್ಯಾಗ ಏನ ಹನುಮಂತ ಅದನ್ನಲ್ಲ, ಹನುಮಂತವ್ರು ಅವ್ರು ಪೂರ್ತಿ ಮೂರ್ತಿಗಳು ಕಾಣಕತ್ತೂರ್ ಹತ್ರಕ ಕಾಣಕತ್ತೂರ್ಲೆ ನಾವೇನ್ ಮಾಡಿದ್ವು, ಅದನ್ನ ನಮಗ ಈಗ ಹೆಂಗವ್ರ ರಾಮ ಮಂದಿರ ನಿರ್ಮಾಣ ಐತಿ 22ನೇ ತಾರೀಕಿಗೆ. ಅದಕ್ಕಾಗಿ ಅದು ವಿಷಯಕ್ಕಾಗಿ ಇದು ಸಿಕ್ಕತ್ತು ಅಥವಾ ನಮ್ಮ ಊರಿನ ಗ್ರಾಮಸ್ಥರ ಪುಣ್ಯ ಅನ್ಬೋದು, ಏನ್ ಅನ್ಬೋದು, ಅದಕ್ಕೆ ನಾವೇನ್ ಮಾಡ್ತೇವೆ, ಅದನ್ನ 22ನೇ ತಾರೀಕಿಗೆ ನಾವು ಪೂಜೆ ಮಾಡ್ಕೋತವ್ರು. ಅದನ್ನ ಪೂಜೆ ಮಾಡ್ಕೊಂಡು ನಮ್ಮ ಊರಾಗ ಏನೈತಲ್ಲ ರಾಮನ ಒಂದು ಮಂದಿರ ನಿರ್ಮಾಣ ನಾವು ಮಾಡ್ಕೋತೇವೆ. ಸಂಜಯ್ ಡೋಂಗ್ರೆ, 9 ಲೈವ್ ನ್ಯೂಸ್, ಧಾರವಾಡ.